ನಮಸ್ಕಾರ ಕರ್ನಾಟಕದ ಜನತೆಗೆ ನಮಸ್ಕಾರಗಳು ಹಾಗೂ ಮಾಧ್ಯಮ ಮಿತ್ರರಿಗೂ ಸಹ ನನ್ನ ನಮಸ್ಕಾರಗಳು. ನಾನು ಈ ದಿನ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತಂದರೆ, ಜೈಲಲ್ಲಿ ನಡೀತಾ ಇರೋಂತಹ ಅಕ್ರಮಗಳು, ನಾವು ಕಾರಾಗೃಹದಲ್ಲಿ ಬಂದಿಯಾಗಿರೋಂಥ ಸಂದರ್ಭದಲ್ಲಿ ನಡೀತಾ ಇರೋಂಥ ಅಕ್ರಮ ಚಟುವಟಿಕೆಗಳು, ಹಲವು ವಿಡಿಯೋಗಳು ನಮ್ಮ ಹತ್ರ ಇರುತ್ತೆ. ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ಟರೆ ಅಧಿಕಾರಿಗಳು ಮುಚ್ಚಾಕ್ತಾರೆ. ಒಳಗಡೆ ಮೊಬೈಲ್ ತಂದು ಕೊಡ್ತಾರೆ, ಗಾಂಜಾ ತಂದು ಕೊಡ್ತಾರೆ, ಸಿಮ್ ತಂದು ಕೊಡ್ತಾರೆ, ವೇಶ್ಯಾವಾಟಿಕೆ ಮಾಡ್ತಾರೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಐಷಾರಾಮಿಯಾಗಿರೋಗ್ಬಿಡ್ತಾರೆ. ನಾನು ಆಲೇ ಇವನ್ನ ಸುಮಾರು 2-3 ಸಾರಿ ಮಾಧ್ಯಮದಲ್ಲಿ ವೈರಲ್ ಮಾಡಿಸಿರ್ತೀನಿ ಅಕ್ರಮ ಚಟುವಟಿಕೆಗಳ ಬಗ್ಗೆ, ಬೆಳಗಾಂ ಜೈಲಲ್ಲಿ ನಡೀತಾ ಇರೋಂಥ ಅಕ್ರಮ ಚಟುವಟಿಕೆ ಬಗ್ಗೆ. ನಾವು ವೈರಲ್ ಮಾಡಿಸಿದ್ರೆ ನಮ್ಮ ಮೇಲೆ FIR ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ನಮಗೆ ಫೋನ್ ಬರೋದಾದರೂ ಹೇಗೆ? ನಾವು ಒಳಗಡೆ ಬರಬೇಕು ಅಂತಂದರೆ ಎಲ್ಲ ತಪಾಸಣೆ ಮಾಡಿಬಿಡ್ತಾರೆ. ನಮ್ಮ ಕೈ ಮೊಬೈಲ್ಗಳು ಸೇರೋದಾದರೂ ಹೇಗೆ ಅಂದರೆ ನೀವೇ ಯೋಚನೆ ಮಾಡಬೇಕು. ನಮ್ಮ ತಲೆ ದಿಂಬದ ಹತ್ರ ನಾವು ಮೊಬೈಲ್ ಸಿಕ್ತು ಅಂತ ಹೇಳಿ FIR ಮಾಡ್ತಾರೆ. ನಮ್ಮ ತಲೆ ದಿಂಬ ಹತ್ರ ಮೊಬೈಲ್ ಬಂದಿದ್ದಾದರೂ ಹೆಂಗೆ? ನಮ್ಮನ್ನೇನೋ ಪರ್ಚೇಸ್ ಮಾಡ್ಕೊಳಕ್ಕೆ ಆಚೆ ಕಡೆ ಬಿಡ್ತಾರ? ಇಲ್ಲ ನಾವೇನಾರು ತಂದು ಯೂಸ್ ಮಾಡೋಷ್ಟು ಸಹಾಯ ಮಾಡಕ್ಕೆ ಬಿಡ್ತಾರ? ಇವರೇ ತಂದು ಮಾರ್ತಾರೆ, ಎಣ್ಣೆ ಡ್ರಿಂಕ್ಸ್ ಮಾರ್ತಾರೆ. ಅಧಿಕಾರಿಗಳೇ ಅಕ್ರಮ ಚಟುವಟಿಕೆ. ಅಧಿಕಾರಿಗಳ ಮೇಲೆ ಸುಮಾರು ಜೈಲು ಅಧಿಕಾರಿಗಳ ಮೇಲೆ ಸುಮಾರು ಪ್ರಕರಣಗಳಿವೆ. ಎಲ್ಲ ಮುಚ್ಚಾಕ್ತಾರೆ. 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ರಿಬ್ಯಾಕ್ ಮಾಡಿಬಿಟ್ಟು ಮತ್ತೆ ರೆಡ್ ಡ್ಯೂಟಿಗೆ ಜಾಯಿನ್ ಮಾಡ್ಕೋತಾರೆ. ಮತ್ತೆ ಅವ್ರು ಮಾಡೋ ಅಕ್ರಮ ಚಟುವಟಿಕೆಗಳು ಮುಂದುವರಿಸ್ತಲೇ ಇರ್ತಾರೆ. ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಕಾರಾಗೃಹ ಇಲಾಖೆಗೂ ಕೊಟ್ಟಿರ್ತೀನಿ, ಪೊಲೀಸ್ ಇಲಾಖೆಗೂ ಕೊಟ್ಟಿರ್ತೀನಿ, ಮತ್ತು ಕೈಗಾರಿಕಾ ಪಡೆಗೂ ಸಹ ನಾನು ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಯಾವುದೇ ರೀತಿ ಆಕ್ಷನ್ ತೊಗೊಳ್ಳಲ್ಲ. ಹ್ಯೂಮನ್ ರೈಟ್ಸ್ಗೂ ಸಹ ಕಂಪ್ಲೇಂಟ್ ಕೊಡ್ತೀನಿ, ರಾಜ್ಯಪಾಲರಿಗೂ ಸಹ ಕಂಪ್ಲೇಂಟ್ ಕೊಡ್ತೀನಿ. ಯಾವುದೇ ರೀತಿ ಆಕ್ಷನ್ ತೊಗೊಳ್ಳಲ್ಲ. ಮಂಡ್ಯ SP ಅವ್ರ ಮೇಲೆ ಕೊಟ್ಟಿರ್ತೀನಿ, ಮಂಡ್ಯ ಜೈಲ್ ಅಧೀಕ್ಷಕರು TK ಲೋಕೇಶ್ ಅವ್ರ ಮೇಲೆ ಕೊಟ್ಟಿರ್ತೀನಿ. ಮತ್ತು ಬೆಳಗಾಂ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದಂಥ KK ಕೃಷ್ಣಕುಮಾರ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಶಶಿಕಲಾ ಹಗರಣದಲ್ಲಿ ಬೆಳಗಾಂ ಜೈಲಿಗೆ ಪನಿಷ್ಮೆಂಟ್ ಮೇಲೆ ವರ್ಗಾವಣೆ ಮಾಡಿದ ಕೃಷ್ಣಕುಮಾರ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮತ್ತು ಕೃಷ್ಣಮೂರ್ತಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಪ್ರತಿಭಾ ಅಂದ್ಬಿಟ್ಟು KSIS ಅಧಿಕಾರಿ ಮೇಲೆ, ಮಹಿಳಾ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮತ್ತು KSISF ಇನ್ಸ್ಪೆಕ್ಟರ್ ಆದಂಥ ಜಯಶ್ರೀ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಯಾವುದೇ ರೀತಿ ಆಕ್ಷನ್ ತೊಗೊಳ್ಳಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳಿ ತುಮಕೂರು SP ಅವರು ಮತ್ತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಿಂಡಿಗ್ನೋಲೆ ಪೊಲೀಸ್ ಸ್ಟೇಷನ್ ಮಾರುತಿಯವ್ರ ಮೇಲೂ ಸಹ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮಾಧ್ಯಾನಾಯಕ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮಾದಿಲ್ಲಿ ಹಲವು ಸಿಬ್ಬಂದಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ತುಮಕೂರು SP ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಇಷ್ಟೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು ನನಗೆ ಯಾವುದೇ ರೀತಿ ಬದುಕಕ್ಕೆ ಬಿಡ್ತಾ ಇಲ್ಲ. ಈ ಪೊಲೀಸ್ ಇಲಾಖೆಯವರು, ಕಾರಾಗೃಹ ಇಲಾಖೆ ಒಂದುಗೂಡಿ ನನ್ನ ಲೈಫ್ನ ಚಿತ್ರಾನ್ನ ಮಾಡಿದ್ದಾರೆ. ನಾನು ತಪ್ಪು ಮಾಡಿದರೆ ಕಾನೂನಿದೆ, ಶಿಕ್ಷೆ ಕೊಡುತ್ತೆ. ನನ್ನ ತಪ್ಪೇ ಮಾಡಿಲ್ಲ ಅಂದರೆ ನನಗೆ ಬಿಡುಗಡೆ ಮಾಡುತ್ತೆ. ನನ್ನ ಮೇಲೆ ಪ್ರಕರಣದ 32 ಪ್ರಕರಣಗಳು ಹಾಕಿರ್ತಾರೆ. 32 ಪ್ರಕರಣಗಳಲ್ಲಿ ನನ್ನ ಎಲ್ಲ ಪ್ರಕರಣಗಳು ಬಿಡುಗಡೆ. ಇನ್ನು 8 ಪ್ರಕರಣಗಳು ಮಾತ್ರ ಬಾಕಿ ಇರ್ತವೆ. ಅವು ಆಲೇಗ ಅಂತಿಮ ಹಂತದಲ್ಲ ಇದೆ. ಅದನ್ನು ಯಾವುದೇ ರೀತಿ ನನ್ನ ಮುಗಿಸ್ಕೊಳ್ಳೋಕ್ಕೋಸ್ಕರ ನಾನು ಕೋರ್ಟ್ ಕಚೇರಿಗೆ ಹೋಗ್ತಿರೋ, ಅಲ್ಲೂ ಸಹ ಬಂದು ಕೋರ್ಟ್ ಹತ್ರ ಪೊಲೀಸ್ನವರು ಸ್ಟೇಷನ್ ಕರೆಯೋದು, ಅಲ್ಲಿ ಕರೆಯೋದು, ಇಲ್ಲಿ ಕರೆಯೋದು, ಚಿತ್ರಹಿಂಸೆ ಕೊಡ್ತವ್ರೆ. ಇವರು ಮಾಡ್ತಾ ಇರೋದು ಅಕ್ರಮ ಚಟುವಟಿಕೆಗಳ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಾನು ಮಾಧ್ಯಮದಲ್ಲಿ ವೈರಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೇನ ನಾನು ಮಲಗಿದ್ದಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಬಂದು ಗೇಟ್ ಹೊಡೆದಾಕ್ತಾರೆ. 13ನೇ ತಾರೀಕಲ್ಲಿ ಕಂಪ್ಲೇಂಟ್ ಆಗಿರೋದು, 14ನೇ ತಾರೀಕಲ್ಲಿ ಕಂಪ್ಲೇಂಟ್ ಆಗಿರ್ತಾರೆ, 13ನೇ ತಾರೀಕಿಗೆ ಬಂದಿರ್ತಾರೆ. 1 ಗಂಟೆ ಮುಂಚೆಲೇ ಬಂದು ನಮ್ಮ ಮನೆ ಗೇಟೆಲ್ಲ ಹೊಡೆದಾಕ್ತಾರೆ. ಯಾರು ಯಾವ ಅಧಿಕಾರಿಗಳು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಅದು ನೀವೇ ಚೆಕ್ ನೀವೇ ಪರಿಶೀಲಿಸಬೇಕು. ನೋಡಿ, ನೀವು ಕಳ್ಳರ ನಮ್ಮನೆ ನುಗ್ಗಿರ ಪೊಲೀಸ್ನವ್ರು ಮಾಡ್ತಾ ಇರೋಂಥ ನೋಡಿ, ಯಾವ ನ್ಯಾಯಾಲಯ ಗೇಟ ಮುರಿದಾಕಿ ಅರೆಸ್ಟ್ ಮಾಡಿ ಅಂತ ಆದೇಶ ಕೊಡುತ್ತೆ ಅಂತ ಗೊತ್ತಿಲ್ಲ. ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಇದಾಗಲೇ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಈಗ ಸಂಬಂಧಪಟ್ಟ ಟೈಮಿಂಗ್ಸ್ ಎಲ್ಲ ಇದೆ. ಎಲ್ಲ ಟೈಮಿಂಗ್ಸ್ ಇದೆ. ಎಷ್ಟು ಗಂಟೆ ಬರ್ತೀನಿ ಅಂತ ಬರ್ಲಿ ಸರ್, 3 ಜನ ಬರ್ಲಿ ಸರ್.
3 ಜನ ಪಬ್ಲಿಕ್ ಕರ್ಕೊಂಡ್ಬಂದರು ಅಂತ ನನಗೆ ಓಡ್ಸೋಕ್ಕೆ. ಈ ಮಾಧ್ಯ ನಾಯಕರು ಇನ್ಸ್ಪೆಕ್ಟರ್ ಅವರು ಸುಳ್ಳು ಒಬ್ಬ ಅಧಿಕಾರಿಗಳ ಥರ ಮಾತಾಡಲ್ಲ, ಮುರ್ದಾಕಿ ಎಳ್ಕೊಂಬನ್ನಿ ಅಂತ ಅದು ಆರ್ಡರ್ ಕೊಡ್ತಾರೆ. ಇಲ್ಲ ಸರ್, ನಮಗೆ ನಂದು ಹೇಳಿಕೆ ಏನಿಲ್ಲ ಸರ್. ನಾನು ಯಾರಿಗೂ ಹೊಡೆದಿಲ್ಲ ಸರ್, ನಾನು ನಿನ್ನೆ ಅವನ್ನ ಬಿಲ್ಡಿಂಗ್ ಮೇಲೆ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ನಾನೇ ಅವ್ನ ಅರೆಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ, ಎಲ್ಲ ಐತೆ ನೋಡಿ. ಬಿಲ್ಡಿಂಗ್ ಮೇಲೆ ಪೊಲೀಸ್ ಠಾಣೆಯವರು ಅಜಯ್ ಕುಮಾರ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ನಾನೇ ವಿಡಿಯೋ ಮಾಡಿರ್ತೀನಿ. ನಾನು ಈ ಥರ ಎಲ್ಲ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಡಿಸ್ತಾರೆ. ಬಿಲ್ಡಿಂಗ್ ಮೇಲೆ ಪೊಲೀಸ್ ಸ್ಟೇಷನ್ ಅವರು ಅಜಯ್ ಕುಮಾರ್ನ 12ನೇ ತಾರೀಕು ಕರ್ಕೊಂಡು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡಿರೋಂಥ ವಿಡಿಯೋ. ನಾನು ವಿಡಿಯೋ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡಿದ್ರಾ, ಈ ವಿಡಿಯೋ ಮಾಡಿದೆ ಅಂತ ಹೇಳ್ಬಿಟ್ಟು ನಾಗಮಂಗಲ ತಾಲೂಕು ಬಿಲ್ಡಿಂಗ್ನಲ್ಲೇ ಇನ್ಸ್ಪೆಕ್ಟರ್ ಮಾರುತಿಯವರು ಮಾಧ್ಯ ನಾಯಕರವ್ರಿಗೆ ಫೋನ್ ಮಾಡಿ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಮಾಡಿಸಿರ್ತಾರೆ. ಟೈಮಿಂಗ್ಸು ಬಂದಿರೋಂಥದ್ದು ನೋಡಿ, ರಾತ್ರಿ 11 ಗಂಟೆ 10 ನಿಮಿಷ. ಅವ್ನು ಕಂಪ್ಲೇಂಟ್ ಕೊಟ್ಟಿರೋಂಥದ್ದು FIR ಅಲ್ಲಿ ಆಗಿರೋದು 12 ಗಂಟೆ 14ನೇ ತಾರೀಕು 10 ನಿಮಿಷ, 12 ಗಂಟೆ 10 ನಿಮಿಷ 14ನೇ ತಾರೀಕು ಬಂದು ಏಕಾಏಕಿ ಡೋರ್ನ ಹೊಡೆದಾಕ್ತಾರೆ ನೋಡಿ. ಲೈಟ್ ಎಲ್ಲ ಆಫ್ ಮಾಡಿರ್ತಾರೆ, ನಮ್ಮ ಮನೆಯದು ಲೈಟ್ ಎಲ್ಲ ಆಫ್ ಮಾಡಿ ಕೂಗ್ತಾರೆ, ಗೊತ್ತಾಗ್ತಾ ಇದೆಯಂತೆ ನೋಡಿ. ಇವಾಗ ಡೋರ್ ಹೊಡೆದಾಕ್ತಾರೆ, ಸೌಂಡ್ ಬರುತ್ತೆ. ನೋಡಿ ಇದಾದ ನಂತರ ಹನುಮಂತ್ ಅವರು ನಟರಾಜ್ ಅವರು ಗೇಟ್ ಮುಗಿತಾರೆ ನೋಡಿ. ನಾನು ಸ್ವತಃ ವಿಡಿಯೋ ಮಾಡಿರ್ತೀನಿ. ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡು ಆಯ್ತು ಬರಲ್ಲ ಅಂತಂದ್ರೆ ಆರೋಪಿ ಇದ್ರೆ ಅದು ಮಾಡ್ಬೇಕೀಗ. ಇವ್ರು ಅರೆಸ್ಟ್ ಮಾಡ್ಬೇಕಂತೆ, ಇವ್ರಿಗೆ ಸುಪ್ರೀಂ ಪವರ್ ಇದೆ ಅಂತೆ. ಇನ್ನೊಂದು ವಿಡಿಯೋ ತೋರಿಸ್ತೀನಿ. ನೋಡಿ, ಸುಪ್ರೀಂ ಪವರ್ ಇದೆ ಅಂತ. ಆಯ್ತು ಬಿಡಿ ಸರ್, ನಿಮ್ ಸುಪ್ರೀಂ ಪವರ್ ಇದೆ, ಮನೆ ಮುರ್ದಾಕ್ಬಿಡಿ ಸರ್. ಮನೆ ಕದೆಲ್ಲ ಮುರ್ದಾಕಿ ಡೋರ್ ಹೊಡೆದಾಕಿದ್ರಲ್ಲ, ಮಾಡಿ ಮಾಡಿ ಮಾಡಿ. ನೋಡಿ, ಸುಪ್ರೀಂ ಪವರ್ ಇದೆ ಅಂತ ನೀವು ಕಂಪ್ಲೇಂಟ್ ಮಾಡ್ಕೊಂಡ್ ಬಂದಿರೋದು ತಾಂಬರ್ರಿ, ಕೋಶ ಐಶ್ವರ್ಯ ತಾಂಬರ್ರಿ. ಅದಾದ ನಂತರ ನಾನು ಬಿಡುಗಡೆ ಆದ ಬಂದ್ಮೇಲೆ ನಮ್ಮ ತಾಯಿಯ ಕಡೆಯಿಂದ ಫೋನ್ ಮಾಡಿಸಿದ್ರೆ ನಾನು ಬಂದಿರಲಿಲ್ಲ. ನಮ್ಮ ಮನೆ ಹತ್ರಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ತಾಯಿರಿಗೆ ಹೇಳ್ತಾರೆ. ನಟರಾಜ್ ಬಂದೇ ಇಲ್ಲ ಅಂತಾರೆ. ಮತ್ತು ವಿಡಿಯೋದಲ್ಲಿ ಅವ್ರು ಬಂದ ಚಾರೇ ಬಂದಿರುತ್ತಾ, ಅವ್ರ ನೆರಳು ಬಂದಿರುತ್ತಾ ಇಲ್ಲಿಗೆ. ದಯವಿಟ್ಟು ಇದನ್ನು ನೋಡಿ ಮಾಧ್ಯಮದವರು ನನಗೆ ನ್ಯಾಯ ಕೊಡಿಸ್ತೀರಾ ಅಂದ್ಕೊಂಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ